ಮಂಗಳೂರಿನ ಎಸ್ಐಟಿ ಕಚೇರಿಗೆ ಈಗ ದೂರುದಾರನನ್ನು ಕರೆಸಲಾಗಿದೆ. ಮೊದಲ ದಿನನೇ ಎಸ್ಐಟಿ ಅವರು ದೂರುದಾರನನ್ನು ಕರೆಸಿ ಆತನ ಪ್ರಶ್ನೆಗಳ ಸುರಿಮಳೆಯನ್ನೇ ಗರಿತಾ ಇದ್ದಾರೆ. ಎಸ್ಐಟಿಯಿಂದ ದೂರುದಾರನ ತೀವ್ರ ವಿಚಾರಣೆ ಆಗ್ತಾ ಇದೆ. ಮುಸುಕು ತೆಗೆದು ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನು ನೀಡ್ತಾ ಇದ್ದಾನೆ ದೂರುದಾರ. ಡಿಐಜಿ ಅನುಚೇತ್ ನೇತೃತ್ವದಲ್ಲಿ ಹಲವು ಪೊಲೀಸ್ ಅಧಿಕಾರಿಗಳು ಸೇರಿಕೊಂಡು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಆತನ ಹೇಳಿಕೆಗಳೆಲ್ಲವೂ ಕೂಡ ದಾಖಲಾಗ್ತಾ ಇದೆ, ವಿಡಿಯೋ ಚಿತ್ರೀಕರಣ ಆಗ್ತಾ ಇದೆ. ಪ್ರತಿಯೊಂದು ಸ್ಟೇಟ್ಮೆಂಟ್ ಕೂಡ ವಿಡಿಯೋ ಚಿತ್ರೀಕರಣ ಆಗ್ತಾ ಇದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಇವತ್ತು ನಡೀತಾ ಇರತಕ್ಕಂಥದ್ದು ವಿಚಾರಣೆ. ಪೊಲೀಸರಿಗೆ ಇರ್ತಕ್ಕಂಥ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಳ್ತಕ್ಕಂಥ ಪ್ರಕ್ರಿಯೆಗಳು ಈಗ ನಡೀತಾ ಇರತಕ್ಕಂಥದ್ದು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ದೀಪಕ್ ಜೈನ್ ಅವರಿಂದ ಪಡ್ಕೊಳ್ಳೋಣ. ದೀಪಕ್, ಸರಿಸುಮಾರು 1 ಗಂಟೆ ಆಯಿತು ಅಂತ ಅನ್ಸುತ್ತೆ ದೂರುದಾರನ ವಿಚಾರಣೆ ಆರಂಭ ಆಗಿ. ಸೊ ಈಗ ಏನು ಸುದ್ದಿ ಬರ್ತಾ ಇದೆ? ಹೌದು, ಆತ ಇವತ್ತು ಕೂಡ ಮುಸುಕುದಾರಿಯಾಗಿಯೇ ಬಂದಿರುವಂಥದ್ದು. ಇಬ್ಬರು ವಕೀಲರ ಜೊತೆ ಆತನನ್ನು ಬಾಡಿಗೆ ಕಾರಿನಲ್ಲಿ ಕರ್ಕೊಂಡ್ಬಂದಿರುವಂಥದ್ದು. ಅದು ಪುತ್ತೂರು ರಿಜಿಸ್ಟ್ರೇಷನ್ನ ಕಾರು. ಹಾಗಾಗಿ ಆತ ಬಂಟ್ವಾಳ ಮತ್ತು ಪುತ್ತೂರು ಆಸುಪಾಸಿನಲ್ಲಿ ಇದ್ದ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಆರಂಭದ ದಿನವೇ ಎಲ್ಲ ಕೇಸ್ ಫೈಲ್ಗಳನ್ನು SIT ತಂಡ ಪಡೆದುಕೊಂಡ ನಂತರ ಮೊದಲ ದಿನವೇ ಆತ ಹಾಜರಾಗ್ತಾನೆ ಅನ್ನುವಂಥದ್ದು ಯಾರಿಗೂ ಗೊತ್ತಿರಲಿಲ್ಲ. ಯಾಕಂದರೆ ಆತನ ಎಲ್ಲ ಹೇಳಿಕೆಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ ಅನ್ನುವಂಥದ್ದು. ಪ್ರಮುಖವಾಗಿ ಎಲ್ಲ ಕೇಸ್ ಫೈಲ್ಗಳನ್ನು SIT ಅವರು ನಿನ್ನೆ SP ದಯಾಮ್ ಅವರು ತನಿಖಾಧಿಕಾರಿ ಆಗಿರ್ತಾರೆ. ಅವರೇ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ನಿಂದ ಎಲ್ಲವನ್ನ ಕೂಡ ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದಾರೆ ಮತ್ತು ಅದನ್ನು SIT ತಂಡ ಪಡ್ಕೊಂಡಿರುವಂಥದ್ದು. ಆದರೆ ದಯಾಮ್ ಅವರು ಇವತ್ತು ಈ ಮೀಟಿಂಗ್ನಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. DIG ಅನುಚೇತ್ ಅವರ ನೇತೃತ್ವದಲ್ಲೇ ಈ ಮೀಟಿಂಗ್ ಆಗ್ತಾ ಇದೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡದ ಸುಮಾರು 20ಕ್ಕಿಂತ ಹೆಚ್ಚು ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸ್ಟುಡಿಯೋವನ್ನು ಇಲ್ಲಿ ತೆರೆಯಲಾಗಿದೆ. ಅಂದರೆ ಕ್ಯಾಮರಾಗಳನ್ನು ಇಟ್ಕೊಂಡು ಆತನ ವಾಯ್ಸ್ ಮತ್ತು ವಿಡಿಯೋವನ್ನು ರೆಕಾರ್ಡ್ ಮಾಡ್ಕೊಂಡಿರುವಂಥದ್ದು. ಮುಸುಕುದಾರಿ ವ್ಯಕ್ತಿ IBಯ ಒಳಗೆ ಅಂದರೆ SITಯ ತಾತ್ಕಾಲಿಕ ಕಚೇರಿಯ ಒಳಗೆ ಹೋಗುವವರೆಗೆ ಆತ ಮುಸುಕನ್ನೇ ಹಾಕೊಂಡಿದ್ದ. ಆ ನಂತರ ಆತನ ಮುಸುಕನ್ನು ತೆಗೆದು ಆತನಿಗೆ ಸಾಕಷ್ಟು ಪ್ರಶ್ನೆಗಳನ್ನು ರೆಡಿ ಮಾಡಿಕೊಂಡು ಬೆಂಗಳೂರಿನಿಂದಲೇ ಬಂದಿರುವಂಥದ್ದು SIT ತಂಡ. ಅಲ್ಲಿ ಪ್ರಣಬ್ ಮೊಹಂತಿ ಅವರು, DIG ಅವರು ಮತ್ತು SP ದಯಾಮ್ ಅವರ ನೇತೃತ್ವದಲ್ಲಿ ಒಂದು ತಂಡ ಒಂದು ಪ್ರಶ್ನಾವಳಿಗಳನ್ನು ರೆಡಿ ಮಾಡಿತ್ತು. ಯಾಕಂದರೆ ಆತ ಈ ಹಿಂದೆ ಕೊಟ್ಟಂತಹ ಹೇಳಿಕೆಗಳಾಗಿರ್ಬೋದು, 15 ವರ್ಷಗಳ ಹಿಂದೆ ನಡೆದಿದೆ ಅನ್ನುವಂಥ ಮಿಸ್ಸಿಂಗ್ ಪ್ರಕರಣಗಳು ಮತ್ತು ಆತ ಧರ್ಮಸ್ಥಳ ಗ್ರಾಮದಲ್ಲಿ ಬೇರೆ ಬೇರೆ ಕಡೆ ಶವಗಳನ್ನು ಹೂತಿಟ್ಟಿದ್ದಾನೆ ಅನ್ನುವಂಥ ಹೇಳಿಕೆಗಳನ್ನು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ಮ್ಯಾಚ್ ಮಾಡುವಂತಹ ಮತ್ತು ಆತನ ಎಲ್ಲ ಸಂಪೂರ್ಣವಾದ ಹೇಳಿಕೆಯನ್ನು ಪಡ್ಕೊಳ್ಳುವ ಮೂಲಕ ಬಹಳಷ್ಟು ಪ್ರಮುಖವಾಗಿರುವಂತಹ ಆತನ ಹೇಳಿಕೆಯನ್ನು ಆಧರಿಸಿಕೊಂಡು ಎಲ್ಲ ಪ್ರಶ್ನಾವಳಿಗಳನ್ನು ರೆಡಿ ಮಾಡಿಕೊಂಡಿದ್ದಾರೆ. ಆತನ ಮುಸುಕನ್ನು ತೆಗೆದು ಕ್ಯಾಮರಾದ ಮುಂದೆ ಎಲ್ಲ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಬೇಕಾಗ್ತದೆ. ಯಾಕಂದರೆ ಅದೇ ಬಹಳ ಪ್ರಮುಖವಾದ ದಾಖಲೆಗಳಾಗಿರ್ತದೆ. ಮುಂದೆ ಆತ ಆ ಗ್ರಾಮಕ್ಕೆ ತೆರಳಿ ಮಹಜರು ಮಾಡುವಂಥ ಸಂದರ್ಭದಲ್ಲಿ ಆ ಪ್ರಶ್ನೆಗಳಿಗೆ ಮತ್ತದು ಮ್ಯಾಚ್ ಆಗಬೇಕಾಗ್ತದೆ ಎಲ್ಲವನ್ನ ಕೂಡ. ಅದರ ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 106 ಪ್ರಕರಣಗಳು ಕೂಡ ದಾಖಲಾಗಿರಬೇಕಾಗ್ತದೆ. ಯಾಕಂದರೆ ಒಂದಕ್ಕೊಂದು ಲಿಂಕ್ ಆದರೆ ಮಾತ್ರ ಈ ಕೇಸ್ ನಿಲ್ತದೆ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಆತನ ವಿಡಿಯೋ ಹೇಳಿಕೆ ಮತ್ತು ತನಿಖಾಧಿಕಾರಿಗಳ ಮುಂದೆ ಆತ ಕೊಡುವಂಥ ಎಲ್ಲ ಹೇಳಿಕೆಗಳು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ. ಆ ಹಿನ್ನೆಲೆಯಲ್ಲಿ ಸುಮಾರು ಒಂದು ಅರ್ಧ ಗಂಟೆಗಳಿಂದ ಆತನಿಗೆ ಪ್ರಶ್ನೆಗಳ ಸುರಿಮಳೆ ಆಗ್ತಾ ಇದೆ ಮತ್ತು ಆತನಿಂದ ಎಲ್ಲ ಹೇಳಿಕೆಗಳನ್ನು ಕೂಡ ರೆಕಾರ್ಡ್ ಮಾಡುವಂಥ ಕೆಲಸವನ್ನು SIT ತಂಡ ಮಾಡ್ತಾ ಇದೆ. ಹಾಗೆ ಸಂಪರ್ಕದಲ್ಲಿರಿ ದೀಪಕ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ದೂರುದಾರ ಇವತ್ತು ವಿಚಾರಣೆಗೆ ಹಾಜರಾಗಿ SIT ಅವರ ಮುಂದೆ ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ಏನದು 95ರಿಂದ 2014ರವರೆಗೆ ನಾನು ಧರ್ಮಸ್ಥಳದ ನೌಕರನಾಗಿದ್ದೆ ಅಂತ ಆತ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್. 1995ರಿಂದ 2014 ತನಕ, ಅಲ್ಲಿಗೆ ಹೆಚ್ಚು ಕಡಿಮೆ 14 + 1 5 19 ವರ್ಷ ಆತ ಅಲ್ಲಿ ನೌಕರನಾಗಿದ್ದ. ನಾನು ಹಲವು ಶವಗಳನ್ನು ವಿಲೇವಾರಿ ಮಾಡಿದ್ದೇನೆ ಅಂತಕ್ಕಂಥ ಹೇಳಿಕೆಯನ್ನು ಈ ನೌಕರ ಕೊಟ್ಟಿದ್ದಾನೆ. ನಾನೇ ಹಲವು ಶವಗಳನ್ನು ವಿಲೇವಾರಿ ಮಾಡಿದ್ದೇನೆ ಅಂದರೆ ಹೂತು ಹಾಕಿದ್ದೇನೆ ಅಥವಾ ಸುಟ್ಟಿದ್ದೇನೆ. ಹೂತಿಟ್ಟ ಶವಗಳಲ್ಲಿ ಮಹಿಳೆಯರದ್ದೇ ಹೆಚ್ಚು ಅಂತ ಆತ ಹೇಳ್ತಕ್ಕಂಥದ್ದು. ನನ್ನ ಕೈಲಿ ಏನು ಕೆಲಸವನ್ನು ಮಾಡಿಸಿದಾರೋ ಶವಗಳನ್ನು ಹೂತಿರಿಸೋದು, ಅದರಲ್ಲಿ ಮಹಿಳೆಯರದ್ದೇ ಹೆಚ್ಚು. ಜೊತೆಗೆ ಇವೆಲ್ಲವೂ ಕೂಡ ಅನಾಥ ಶವಗಳು ಅಂತ ನಾನು ಭಾವಿಸಿದ್ದೆ ಅಂತ ಹೇಳ್ತಾರೆ. ಆಗ ನನಗೆ ಗೊತ್ತಾಗಲಿಲ್ಲ, ಯಾರೋ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಯಾರೂ ಇಲ್ವೇನೋ, ಹಾಗಾಗಿ ನನ್ನ ಕೈಲಿ ಮಾಡಿಸ್ತಾ ಇದ್ದಾರೆ ಅಂತ ಅಂದುಕೊಂಡಿದ್ದೆ. ಆನಂತರ ನನಗೆ ಅನುಮಾನ ಬರೋದಕ್ಕೆ ಶುರುವಾಯಿತು. ಇಲ್ಲ, ಎಲ್ಲವೂ ಅನಾಥ ಶವಗಳಾಗೋದಕ್ಕೆ ಸಾಧ್ಯ ಹೆಂಗೆ, ಏನೋ ಆಗಿದೆ, ಏನೋ ನಡೆದಿದೆ ಅಂತ ಆತನಿಗೆ ಅನುಮಾನ ಬರೋದಕ್ಕೆ ಶುರುವಾಯ್ತಂತೆ. ಸೊ ಕೆಲ ಮಹಿಳೆಯರ ಶವಗಳು ನಗ್ನ ಸ್ಥಿತಿಯಲ್ಲಿದ್ದವು ಅಂತ ಆತ ಪರ್ಟಿಕ್ಯುಲರಾಗಿ ಹೇಳೋದು. ಕೆಲ ಮಹಿಳೆಯರ ಶವಗಳು ನಗ್ನ ಸ್ಥಿತಿಯಲ್ಲಿ ಇದ್ದುವು. ಲೈಂಗಿಕ ಆಕ್ರಮಣ ಮತ್ತು ಹಿಂಸೆಯ ಕುರುಹುಗಳು ಕೂಡ ಅದರಲ್ಲಿ ಇದ್ದುವು. ಅಂದರೆ ಎಲ್ಲೋ ಅತ್ಯಾಚಾರ ಆಗಿದೆ ಅಂತ ಅನ್ನಿಸ್ತಾ ಇತ್ತು ನೋಡ್ತಾ ಇದ್ದಾಗ. ನಾನು ಪೊಲೀಸರಿಗೆ ಹೇಳೋದಕ್ಕೆ ಮುಂದಾದಾಗ ನನ್ನ ಮೇಲೆ ಹಲ್ಲೆ ಮಾಡಿದ್ರು,
ನಾನು ಆಗಲೇ ಪೊಲೀಸರಿಗೆ ಹೇಳೋಕ್ಕೆ ಹೋಗಿದ್ದೆ, ನನ್ನ ಮೇಲೆ ಹಲ್ಲೆ ಮಾಡಿದ್ರು, ಶವ ಹೂತಿಟ್ಟ ವಿಚಾರವನ್ನು ಬಯಲು ಮಾಡದಂತೆ ನನ್ನನ್ನು ಬೆದರಿಸಿದರು. ಶವ ಹೂತಿಟ್ಟ ವಿಚಾರ ಯಾರಿಗೂ ಹೇಳಬಾರ್ದು, ಹೇಳಿದ್ರೆ ನಿನ್ನನ್ನೂ ಹೂತಾಕ್ತೀನಿ ಅಂತ ಕೆಲವರು ಬೆದರಿಕೆಯನ್ನು ಹಾಕಿದ್ರಂತೆ. ಆತನ ಸ್ಟೇಟ್ಮೆಂಟ್, ದೂರುದಾರನ ಸ್ಟೇಟ್ಮೆಂಟ್, ನಾನು ಜೀವ ಭಯದಿಂದ 11 ವರ್ಷಗಳ ಹಿಂದೆ ಧರ್ಮಸ್ಥಳವನ್ನು ತೊರೆದೆ ಅಂತ 2014ರಲ್ಲಿ. ಆದರೆ ಈಗ ನಾನು ವಾಪಸ್ ಯಾಕೆ ಬಂದೆ ಅಂದರೆ ನನಗೆ ಈಗಲೂ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ನಾನು ಆ ಕೆಲಸಗಳನ್ನು ಮಾಡಬಾರ್ದಾಗಿತ್ತು, ಮಾಡಿಸಿದ್ರು ನನ್ನ ಕೈಲಿ. ಕೊಲೆ ಪಾತಕರು, ಅತ್ಯಾಚಾರಿಗಳು ಯಾರು ಅಂತ ಗೊತ್ತಾಗಬೇಕು. ಅದಕ್ಕೆ ನಾನು ಇವಾಗ ಮತ್ತೆ ಬಂದಿದ್ದೇನೆ ನ್ಯಾಯದ ಮುಂದೆ. ಹೂತು ಹಾಕಿರುವ ಸ್ಥಳವನ್ನು ತೋರಿಸೋದಕ್ಕೆ ನಾನು ಸಿದ್ಧನಿದ್ದೇನೆ. ಆತ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್. ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿ ಅಂತ ಆತನ ಆಗ್ರಹ.